ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಬೆಂಗಳೂರು ಪೊಲೀಸ್ ಅಂದರೆ ದೇಶದಲ್ಲಿ ಬೆಸ್ಟ್ ಕಾಪ್ ಅನ್ನೋ ಹೆಗ್ಗಳಿಕೆ ಇದೆ. ಎಂತಹ ಗಂಭೀರ ಪ್ರಕರಣವಾದರೂ ಸಹ ತನಿಖೆ ಕೈಗೆತ್ತಿಕೊಂಡ್ರೆ ಸಾಕು. ಕೃತ್ಯದ ಅಸಲಿ ಕಾರಣದ ಜೊತೆ ಆರೋಪಿಗಳನ್ನು ಬಂಧಿಸುವ ಚಾಕಚಕ್ಯತೆ ನಮ್ಮ ಬೆಂಗಳೂರು ಪೊಲೀಸರದ್ದು. ಆದರೆ ಇತ್ತೀಚೆಗೆ ನಗರದಲ್ಲಿ ಮರುಕಳಿಸುತ್ತಿರುವ ಅದೊಂದು ಕೃತ್ಯ ಬೆಂಗಳೂರು ಪೊಲೀಸರಿಗೆ ತಲೆನೋವು ತಂದಿದ್ದಷ್ಟೇ ಅಲ್ಲದೆ ಕ್ಲೂ ಸಿಗದೆ ಕಂಗಾಲಾಗುವಂತೆ ಮಾಡಿದೆ. ನಗರದಲ್ಲಿ ಇತ್ತೀಚೆಗೆ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶಗಳು ಹೆಚ್ಚಾಗಿವೆ. ಮೊದಲಿಗೆ ಪ್ರತಿಷ್ಠಿತ ಕಾಲೇಜುಗಳು, ನಂತರ ಶಾಲೆಗಳು, ಮ್ಯೂಸಿಯಂಗಳ ಬಳಿಕ ಆಸ್ಪತ್ರೆಗಳಿಗೂ ಸಹ ಇಮೇಲ್ ಕಳುಹಿಸುವ ಮುಖಾಂತರ ಬಾಂಬ್ ಸ್ಫೋಟದ ಹುಸಿ ಬೆದರಿಕೆ ಇಮೇಲ್ಗಳು ಬಂದಿವೆ. ಆರಂಭದಲ್ಲಿ ಆರೋಪಿಗಳ ಪತ್ತೆ ಮಾಡಬಹುದು ಎಂದುಕೊಂಡಿದ್ದ ಪೊಲೀಸರಿಗೆ ತನಿಖೆ ವೇಳೆ ಒಂದರ ನಂತರ ಮತ್ತೊಂದರಂತೆ ಸವಾಲುಗಳು ಎದುರಾಗಿದ್ದು, ತನಿಖೆ ಈವರೆಗೆ ಕಿಡಿಗೇಡಿ ಕೃತ್ಯ ಎಸಗಿದವರು ಯಾರು ಎಂಬ ಖಚಿತ ಕ್ಲೂ ಪೊಲೀಸರಿಗೆ ಸಿಕ್ಕಿಲ್ಲ. ಸಂದೇಶ ಕಳುಹಿಸಿದವರ ಮಾಹಿತಿ ನೀಡುವಂತೆ ಪೊಲೀಸರು ಕಂಪನಿಗಳ ಮೊರೆ ಹೋಗಿದ್ದರು. ಆದರೆ ಕಂಪನಿಗಳು ಮಾಹಿತಿ ನೀಡಲು ನಿರಾಕರಿಸಿವೆ. ಆ ಬಳಿಕ ಕೇಂದ್ರ ತನಿಖಾ ತಂಡಗಳ ಮುಖಾಂತರ ಸಹ ಕೆಲ ಮಾಹಿತಿ ಪಡೆಯಲು ಮುಂದಾಗಿದ್ದ ಪೊಲೀಸರಿಗೆ ಈವರೆಗೆ ಉತ್ತರ ಬರದೇ ಇರುವುದು ಪೊಲೀಸರ ನಿದ್ದೆ ಕೆಡಿಸಿದೆ. ಬೆಂಗಳೂರಿನ ಬಾಂಬ್ ಸ್ಫೋಟ ಪ್ರಕರಣದ ಬಳಿಕ ಮತ್ತಷ್ಟು ಗಂಭೀರವಾಗಿ ಈ ಕೃತ್ಯ ಪರಿಗಣಿಸಿದ ಪೊಲೀಸರಿಗೆ ಈಗ ಸವಾಲುಗಳು ಎದುರಾಗಿವೆ. ಒಂದು ಕಡೆ ಹುಸಿ ಬಾಂಬ್ನ ಕೃತ್ಯ ನಿಂತಿಲ್ಲ, ಮತ್ತೊಂದು ಕಡೆ ಇದರ ಹಿಂದಿರುವ ಕಿಡಿಗೇಡಿಗಳು ಯಾರೆಂಬ ಪ್ರಶ್ನೆಗೆ ಉತ್ತರವಿಲ್ಲ. ಪೊಲೀಸರಿಗೆ ಬೇಕಾದ ಮಾಹಿತಿ ಸಂಬಂಧಪಟ್ಟ ಕಂಪನಿಗಳು ಕೊಡುತ್ತಿಲ್ಲ ಅನ್ನುವುದರ ಜೊತೆಗೆ ಕೇಂದ್ರ ತನಿಖಾ ತಂಡಗಳಿಂದ ಪೊಲೀಸರಿಗೆ ಯಾವುದೇ ಸಹಾಯ ಸಿಗುತ್ತಿಲ್ಲ. ಹೀಗಿರುವಾಗ ಈ ಹುಸಿ ಬಾಂಬ್ ಇಮೇಲ್ ಕೃತ್ಯ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.